ಈ ಗಿಡ್ಡಮ್ಮನಿಗೆ ಸರಿಯಾಗಿರೋ ಸೊಸೆ ಬಂದೈತಮ್ಮ. ಏನಿಲ್ಲ ರೋಚಿಗೆ ಎದ್ಬಿಟ್ಟೈತೆ. ಏನು ಮುಲಾಜ್ ಕೇಳಲ್ಲಪ್ಪ. ಭಾಳ ಒಳ್ಳೆ ಹುಡುಗಿ ಕಣಪ್ಪ. ಅಂತ ಹುಡುಗಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿದ್ಲಿನ್ನ ಗಿಡ್ಡಮ್ಮ ಅಂತ ಹೇಳ್ಬೋದು. ಅವಳು ಏನೋ ಒಂಥರ ಇಲ್ಲದ ಬಡಾಯಿ ಕೊಚ್ಕೊಂತಾಳೆ, ಇಲ್ಲದ ಯಾತ್ರೆಗೆ ಆತ ಇಲ್ಲ ಅಂತಂದ್ರೂ ಬಿಲ್ಡಪ್ ಅಲ್ಲ. ಅದಕ್ಕೆ ಕೆಲಸ ಮಾಡಬೇಡ ಅಂತ ಆ ಹುಡುಗಿಗೆ ಆ ಕೆಲಸ ಪಾಪ ಚೆನ್ನಾಗೇ ಇದಾಗೈತಂತೆ. ಅದಕ್ಕೆ ಚೆನ್ನಾಗಾಗುತ್ತೆ ಕಣಕ್ಕ, ಅದನ್ನೇ ಮಾಡ್ತೀನಿ ಅಂತ ಅದಕ್ಕೆ ಮಾಡ್ಕೊಂಡು ಹೋಗಮ್ಮ ಅಂತ ಅಂದೆ. ನಾನು ಮಾತಾಡಿಸ್ತಾಳೆ ಕಣಪ್ಪ, ಒಳ್ಳೆ ಹುಡುಗಿ. ಯಾತ ಮಾತಾಡ್ಬೇಡ ಮತ್ತೆ ಯಾಕೆ ಬೇಕು. ಆಮೇಲೆ ಇವ್ರು ಹೇಳ್ಕೊಟ್ರು ಅಂಬೋದು ಓಡ್ ಸವಾಸ ಅಲ್ಲತ್ತ. ನಮಗೆ ಕೆಲಸ ಮಸ್ತಾಗೈತಿ ಬಾ. ನಮಗೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬ ಅಷ್ಟು ಟೈಮ್ ಇಲ್ಲ. ನಾನು ಯಾತು ಮಾತಾಡಲ್ಲಪ್ಪ. ಯಾತು ಮಾತಾಡಲ್ಲ ಅಕ್ಕ. ಹಿಂಗೆ ಅಂತ ಇಟ್ಕಣಕ್ಕ ನಮ್ಮ ಅತ್ತೆ ಅಂತ ಹೇಳ್ತಾಳೆ, ಅವಳೇ ಮಾತಾಡಿಸ್ತಾಳೆ. ಒಳ್ಳೆ ಹುಡುಗಿ ಕಣಪ್ಪ ಅಂತಾಳೇನಲ್ಲ. ನೋಡಿ ಅವರಿಗೆ ಸರಿಯಾಗೈತಿ. ಇಂಥ ಕಾಲದಾಗ ಅದೃಷ್ಟ ಮಾಡಿದ್ರು ಅಂತ ಸೊಸೆ ಸಿಗಾಕಿ ಎಲ್ಲ ನೋಡ್ಕೊಂಡು ನಾನು ಅಲ್ಲೇ ಇರ್ಬೋದಾಗಿತ್ತಕ್ಕ. ಅವ್ರನ್ನೂ ನೋಡ್ದಂಗೆ ಆಗುತ್ತೆ, ಅವ್ರನ್ನೂ ನೋಡ್ಕೋಬೇಕು ನಮ್ಮ ಅತ್ತೆ ನಮ್ಮ ಮಾಮ ಅಂತೇಳಿ ಬಂದೆ ಕಣಕ್ಕ ಅಂತಾಳೆ. ಎಷ್ಟು ಒಳ್ಳೆ ಮನ್ಸು ಅಂತೀಯ. ಇಂಥ ಕಾಲದಾಗ ಇಂಥವ್ರು ಯಾರು ಸಿಗ್ತಾರಪ್ಪ. ಅದೇ ಮತ್ತೆ ನೋಡಿಯಪ್ಪ, ಅಲ್ಲೇ ಬೆಂಗಳೂರಾಗಿ ಇಬ್ರು ಕೆಲಸ ಮಾಡ್ಕೊಂಡು ಅಲ್ಲೇ ಜೀವನ ಮಾಡೋಣ ಅಂಬರ್. ಇನ್ನೊಬ್ರು ಯಾರನ ಆಗಿದೆ. ಆ ಹುಡುಗಿ ಹಂಗಂದಿರೋದು ಗ್ರೇಟು. ಅದು ಅವ್ರಿಗೆ ಅರ್ಥ ಆಗ್ಬೇಕಲ್ಲ. ಇವ್ರಿಗೆ ಏನು ಹೇಳಿದ್ರು ಅಷ್ಟೇ ತಗ. ಇವ್ರು ಹಂಗೆ ಮತ್ತು ಬಡಾಯಿ ಬರೇ ಸಾಲ ಮಾಡೋದು, ಅದನ್ನ ಸಾಲ ತೀರ್ಸೋದು. ಅದನ್ನು ಸಾಲ ಮಾಡ್ಕೊಂಡಿದ್ರು. ಆ ಹುಡುಗರನ್ನ ಬೆಂಗಳೂರಿಗೆ ಕಳ್ಸೊಂದಿಟ್ರು, ಅದನ್ನ ಸಾಲ ತೀರ್ಸಿರು. ಇನ್ನೇನು ಸಾಲ ತೀರಿಸಿ ಇದು ಮಾಡ್ತಾರೆ. ಅವಳೆ ಕೊಟ್ಟಿದ್ಲಂತೆ ತಗ ಮುಂದೆ ಬೋರ್ ಅದು ಹಾಕ್ಸಿರಲ್ಲ 5 ಲಕ್ಷ ತಗೊಂಬಂದು ಅದು ಅವಳು ತಗಿಸ್ಕೊಂಬಂದಿದ್ದೆ ಅಂತ. ಅದಕ್ಕೆ ಅವನು ಚೆನ್ನಾಗಿರೋದು ಇವಾಗ ನಂಗೆ. ದುಡ್ಡು ಐತೆ ಅಂತೇಳಿ ಅದಕ್ಕೆ ಅವನು ಮದುವೆ ಆಗಿರೋದು. ಅಯ್ಯೋ ನೀನು ಅವಳು ಕೊಟ್ಟಿರೋದೇ ಅಂತ. ಅವ್ರಿನ್ನೆಲ್ಲಿ 5 ಲಕ್ಷ ದುಡಿತಾರೆ. ಅವಳೆಲ್ಲ ಒಂದು 50,000 ದುಡ್ದಿದ್ಲಂತ. ಅವಳು ಮೋಯಿನಿ ಇವನು ಒಂದು 50,000 ದುಡ್ದಿದ್ನಂತ. ಇನ್ನು ಹೋಗಿ ಒಂದು 5-6 ತಿಂಗಳಿಗೆ 5 ಲಕ್ಷ ಇನ್ನು ಯಾರು ದುಡಿತಾರೆ. ಇನ್ನು ಹೋಗಿ ಅಲ್ಲಿ ಓಟೋನು ಎಲ್ಲ ಒಂದಿಸ್ಕೊಂಡು ಮಾಡೋ ಓಟೋ ಪಾಟು ಬೆಂಗಳೂರಿಗೆ ಕಷ್ಟ ಬಿದ್ದಾರೆ ಇವ್ರಿಗೆ ಗೊತ್ತಿರುತ್ತೆ. ನಡಿ, ಒಳ್ಳೆ ಮಾತನಾಗ ಹೇಳ್ತೀನಿ ನೋಡತ್ತೆ. ಸೈಡ್ಗೆ ಹೋದ್ರೆ ಸರಿ. ಹೋಗಲ್ಲ ಕಣೆ, ಹೋಗಲ್ಲ. ನೀನು ಸುಮ್ಮನಿದ್ರೆ ಸರಿ. ನೀನಿಲ್ಲಿ ದಪ್ಕೊಂಡು ಬಂದಿದ್ದೀಯ ಅಂದ್ರೆ ಸರಿ ಹೋಗಲ್ಲ. ಬಿಡಲ್ಲ ಕಣಪ್ಪ, ಬಿಡಬೇಡ ಕಣಪ್ಪ ಒಳಕ್ಕೆ ಹೋಗಕ್ಕೆ. ಈ ಕೆಲಸ ಮಾಡಲ್ಲ, ನಾನು ತಪ್ಪಾಯ್ತು ಕಣತ್ತೆ, ಇಲ್ಲಿಗೆ ಬಿಡ್ತೀನಿ ಕೆಲಸ ಅಂಬೋದಾದ್ರೆ ಈ ಮನೆ ಒಳಗೆ ನಿನಗೆ ಜಾಗ ತಗಿ. ಹೋಗದೆ ನಾನು ಒಳಗೆ ಹೋಗದೆ. ಸೈಡ್ ಬಿಡು, ಸುಮ್ಮನೆ ಸೈಡ್ ಬಿಡು. ನನ್ನೇ ದಪ್ತಾಳೆ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ನೋಡ್ತೀಪೋ, ಸುಮ್ಮನಿರುವ. ಇಷ್ಟೊಂದೆಲ್ಲ ಹೇಳ್ತಾ ಇದ್ರು ಗೊತ್ತಾಗಲ್ವಾ ನಿಮ್ಗೆ? ನಾನು ಮಾಡೋದೇ ಕೆಲಸ ಅಂತೇಳಿ. ಮೋಯ್ತು ಕರಿಯಪ್ಪ ಒಳಗದಾನೆ ಪಾಪ. ಮೋಯ್ತಾ ಬಾರ ಇಲ್ಲಿ ಬಾರ, ಮನೆ ಒಳಗೆ ಬರಬೇಡ ಅಂತೇಳಿ ನನಗೆ ಇದು ಮಾಡ್ತೀಯ. ಬರೋದೆ ನಾನು ಮನೆ ಒಳಗೆ ಹೋಗೋದೆಯ. ಅದೇನು ಮಾಡ್ತೀರಾ ಮಾಡಿ ಅಷ್ಟೇನೆ. ಅಲ್ಲ ಹಿಂಗೆ ಇದನ್ನ ಮಾಡ್ತೀರಾ ನೋಡು ನೀವು. ಅಲ್ಲ ಇಂಥದ್ದು ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ ಬಿಡು. ನನಗೆ ಮತ್ತೆ ತಡ ಹಾಕಿ ಮನೆ ಒಳಗೆ ಬಿಡಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರ್ತೀನಿ. ನಾನಂತೂ ಸುಮ್ಮನೆ ಇರೋದಿಲ್ಲ. ಬರಲಿ, ಅದು ಯಾರು ಬಂದು ಹೇಳ್ತಾರೆ. ನಾನೇನೇನು ಇವತ್ತೇನು ಏನಂತ ಕೆಲಸ ಮಾಡ್ತಾ ಇದ್ದೀನಿ ಯಾರನ್ನ ಹೇಳ್ಬಿಡ್ಲಿ, ನಾನು ಆಮೇಲೆ ಸುಮ್ಮನೆ ಆಗ್ಬಿಡ್ತೀನಿ. ಯಾರನ್ನ ನೀನು ಮಾಡ್ತಾ ಇರೋದು ತಪ್ಪಮ್ಮ ಅಂತ ಕೆಲಸ ಮಾಡಬಾರ್ದು, ಮರ್ಯಾದೆ ಹೋಗುತ್ತೆ ಅಂತ ಊರಾಗ ಯಾರನ್ನ ದೊಡ್ಡರು ಬಂದು ಹೇಳ್ಬಿಡ್ಲಿ, ನಾನು ಸುಮ್ಮನೆ ಆಗ್ತೀನಿ. ಇಷ್ಟೊಂದೆಲ್ಲ ಹೇಳ್ತಾ ಇದ್ರು ನೀವು ಕೇಳ್ತಿಲ್ಲ ಅಂದಮೇಲೆ ನಾನು ಸುಮ್ಮನೆ ಇರ್ತೀನಿ ಅಂತ ತಿಳ್ಕೊಂಡಿದ್ರ. ನಾನಂತೂ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಹೋಗೋದಾದ್ರೆ ಹಂಗೇನಾನ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನೀವೇ ಹೋಗಿ, ನಾನಂತೂ ಹೋಗಲ್ಲ. ನಾನಿನ್ನು ಒಳ್ಳೇದು ಹೇಳಿ ಕರ್ಕೊಂಬಂದ್ರೆ ನೋಡಿ ಒಳ್ಳೇದಕ್ಕೆಲ್ಲ ಐತೆ ಬೆಲೆ. ನಡೀರಿ ನಿಮ್ಮ ಮಗನೇ ಕೇಳೋಣ ಒಳಗೆ. ಮೋಹಿತ ಮೋಹಿತ್ ರೇ ಬನ್ರಿ ಇಲ್ಲಿ ಬನ್ರಿ. ಇವಳು ಅವಳ ಮೇಲೆ ಕೈ ಮಾಡ್ತಾಳೆ. ಇವಳಿಗೆ ಒಟ್ಟು ಇರಬೇಡ. ನಿಮ್ಗೆ ಗೊತ್ತಿಲ್ದಲೆ ನೀವು ಮಾತಾಡಬೇಡಿ. ನಮ್ಮನೆ ವಿಷಯಕ್ಕೆ ತಲೆ ಹಾಕ್ಬೇಡಿ. ಸುಮ್ಮನೆ ಬಂದಿಲ್ಲಿ ಮಾತಾಡಬೇಡಿ. ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ಒಳಗೆ ಹೋಗ್ತಾ ಇದ್ರೆ ಹೆಂಗೆ ಮಾತಾಡ್ತೈತೆ ನೋಡು. ಬಿಡಲ್ಲ ಅಂತಂದ್ರೆ ನಾನು ಅದಕ್ಕೆ ನಾನು ಒಳಗೆ ಹೋಗೋಣ ಅಂತ ಹೋದೆ, ಬಿಡ್ಲಿಲ್ಲ. ಅದಕ್ಕೆ ನಾನು ದಪ್ಕೊಂಡು ಹೋಗ್ತೀನಿ. ಈಗ ನಾನಂತೂ ಸುಮ್ಮನೆ ಇರೋದಿಲ್ಲ, ದಪ್ಕೊಂಡು ಒಳಗಡೆ ಹೋಗೋದೇಯ. ಏನ ಬಾರ ಸಿದ್ದಣ್ಣಯ್ಯ ಬಾ. ಈಗ ಒಂದು ಮಾತು ಹೇಳ ಮಾರ. ಅಲ್ಲ ಇವಳು ನೆನ್ನೆ ಮನೆ ಬಂದವಳೆ, ಗಿಡ್ಡಮ್ಮನ ಮೇಲೆ ಜೋರ್ ಮಾಡ್ತಾಳೆ. ಬಾರ ಸಿದ್ದಣ್ಣ ಹೇಳೋದು ಮಾತ. ಯಾಕಮ್ಮ ಗಿಡಮ್ಮ ಏನಾತಮ್ಮ? ಅಲ್ಲ ನೋಡೋಣ, ಇವಳು ನಾವೆಷ್ಟು ಹೆಂಗೆ ಇದ್ದವ್ರು, ಇವಳು ಇಂಥ ಕೆಲಸ ಮಾಡಿದ್ರೆ ನಮಗೆ ಮರ್ಯಾದೆ ಇರ್ತಾವೇನಣ್ಣ? ಅಂಕಲ್ ನೀವೇ ದೊಡ್ಡವರಾಗಿ ಹೇಳ್ಬಿಡಿ. ನಾನೇನಂತ ಕೆಲಸ ಮಾಡ್ತಿಲ್ಲ. ನಾನೇನು ಕೂದಲು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಕೂದಲು ತಗೊಂಡು ಪಾತ್ರೆಗಳು, ಹಾಗೆ ದುಡ್ಡು ಕೇಳ್ದವ್ರಿಗೆ ದುಡ್ಡು, ಪಿನ್ನ ಇಯರ್ ಪಿನ್ನ ಅಂತೇಳಿ ಈ ಕೆಲಸ ಮಾಡ್ತೀನಿ. ನನಗೆ ಒಳ್ಳೆ ಲಾಭ ಐತೆ. ತಿಂಗಳಿಗೆ ಹೆಂಗಲ್ಲ ಅಂದ್ರೂ 20-30 ಸಾವಿರ ದುಡ್ಡು ನೋಡ್ತೀನಿ. 20-30 ಸಾವಿರ ಏನೋ ಚೆನ್ನಾಗಿ ಆಗ್ಬಿಟ್ರೆ ಒಂದು 50 ಸಾವಿರ ದುಡ್ಡು ನೋಡ್ತೀನಿ. ಚೆನ್ನಾಗಿ ಒಳ್ಳೆ ಲಾಭ ಐತೆ. ಒಂದು 20,000-30 ಸಾವಿರಕ್ಕಂತೂ ಏನು ಕಡಿಮೆ ಇಲ್ಲ. ಅಷ್ಟು ಚೆನ್ನಾಗಿ ನನಗೆ ವ್ಯಾಪಾರ ಅನ್ನೋದು ಅದು ಕೈ ಎತ್ತೈತೆ. ನನಗೆ ಒಳ್ಳೆ ಅದರಲ್ಲಿ ಹೆಂಗೆ ಮಾಡಬೇಕು ಹೆಂಗೆ ಏನು ಅಂತೇಳಿ ನನಗೆ ಒಳ್ಳೊಳ್ಳೆ ಐಡಿಯಾಗಳಿದ್ದಾವೆ. ಮಾಡ್ತೀನಿ. ಇನ್ನು ಅದ್ರ ಜೊತೆಗೆ ಇನ್ನೂ ಬೇರೆ ಬಿಸ್ನೆಸ್ ಮಾಡ್ತಾ ಹೋದ್ರೆ ತಿಂಗಳಿಗೆ ಹೆಂಗಲ್ಲ ಅಂದ್ರೆ ಒಂದು 30-40 ಸಾವಿರ ದುಡ್ಡು ಅಂತೂ ನೋಡ್ತೀನಿ. ಇನ್ನು ಬೇರೆ ಮನೆ ತಾಗ ಏನಾರ ಕೆಲಸ ಮಾಡಿದ್ರೆ ಬಿಸ್ನೆಸ್ ಏನಾದರೂ ಇಲ್ದಾಗ ಈ ಬೇರೆ ಏನಾದರೂ ಕೆಲಸ ಮಾಡಿದ್ರೆ ಹೆಂಗಲ್ಲ ಅಂದ್ರೆ ಒಂದು 50 ಸಾವಿರ ದುಡ್ಡು ನಾನು ಈ ಮನೆಯಾಗೆ ದುಡಿತೀನಿ. ದುಡಿ ಅಂತ ಸೊಸೆನ ಬೇಡ ನೀನು ಮಾಡಬೇಡ ನಾನು ತಂದಾಕ್ತೀನಿ ನೀನು ಸುಮ್ಮನೆ ಕೂತ್ಕ ಅಂತಂದ್ರೆ ಇದು ಯಾವ ನ್ಯಾಯ ನೀವೇ ಹೇಳಿ. ಇಷ್ಟ ಇಲ್ಲ ಕಣ್ಸಿದ್ದಣ್ಣಯ್ಯ. ನೀನೇನ ಈ ಬದುಕು ಮಾಡಕ್ಕೆ ನಮ್ಗೊಂದು ಸೂಸ ಇಷ್ಟ ಇಲ್ಲ. ಇಂಥ ಮಾಡಿದ್ರೆ ನಮ್ಗೆ ಸರ್ ಬರಲ್ಲ. ನಮ್ಗೆ ಬೇರೆ ಈಗ ದುಡಿಯೋದು ಬೇಡ ಯಾತ ಬೇಡ ಸುಮ್ಮ ಕುಕ್ಕಂಬ್ಲೇಳು.
ಲೇ ಇದೇನಲ್ಲ ಇದು ಉಪಮ ಹಿಂಗೆ ಹೇಳ್ತೀಯ? ಏ ಗಿಡಮ್ಮ ಸುಮ್ಮನಿರು. ಅಲ್ಲ ನಾನು ಯಾತ್ಗ ಅನ್ಕೊಂಡೆ ದುಡಿ ಅಂತಾರನ ಬೇಡ ಅಂತ ಇದ್ರೆ ನಾನು ಯಾಕೆ ಈ ಜಯಂ ಬಂದು ಕರಿ ಜಯಂ ಬಂದು ಸಿದ್ದಣ್ಣ ಬಾರ ಯಾಕ ನಾ ಗಿಡ್ಡಮ್ಮ ಸಸಿ ಗುದ್ದಾಡ್ತಾ ಇದ್ದಾರೆ ನೆನ್ನೆ ಮೊನ್ನೆ ಬಂದು ಜೋರ್ ಮಾಡುತ್ತೆ ನಾನು ಯಾಕತ್ತ ಅಂತ ಬೇರೆ ವಿಚಾರಕ್ಕೆ ಏನಂತ ಅನ್ಕೊಂಡೆ. ಆದ್ರೆ ಅಯ್ಯಮ್ಮ ದುಡಿಯಕ್ ಹೋಗೋದ್ನ ದುಡಿಯ ಯಾವ ಕೆಲಸ ಆದ್ರೇನಲ್ಲ ಅಯ್ಯಮ್ಮ ನನಗೆ ಒಳ್ಳೆ ಲಾಭ ಐತೆ ಒಳ್ಳೆ ಚೆನ್ನಾಗೈತೆ ಅದ್ರಾಗೆ ಮಾಡ್ಬೇಕು ಅಂಬೋದು ಮಾಡ್ಲಿ ಬಿಡ್ಲಾ? ಆ ದುಡಿ ಅಂತಾರನು ಬೇಡ ಅಂತೀರಲ್ಲ. ಇಂಥ ಸಿಕ್ಕಿರೋದು ನಿನ್ ಪುಣ್ಯ ಅಂತ ತಿಳ್ಕೊಳ್ಳೋ. ಏಯ್ ಹೋಗ್ರಲ್ಲ ನಿಮ್ಮಂತಾರಿಗೆ ಯಾರು ಹೇಳ್ತಾರೆ? ಬಾರಲ್ಲ ನೋಡು ಭೀಮಣ್ಣ ಸಸ್ಯಾನ ಅತ್ಲ ಕಡ್ಡಿ ಇತ್ಲ ತೆಗ್ದಾಕಲ್ಲ ದಿನ ಅಡಿಗೆ ಮಾಡಕ್ಕೆ ಗುದ್ದಾಡ್ತಾರೆ. ಅಂತ ಸಿಕ್ಕಿದ್ರೆ ಏನಲ್ಲ ಪಾಡು. ನಮ್ ಸಿದ್ದಣ್ಣ ಒಬ್ಬ ಅಲ್ಲ ಕಣ ಸಿದ್ದಣ್ಣಯ್ಯ, ನೀನು ಗಿಡ್ಡಮ್ಗೆ ಬೈತಾ ಇದೆಯಲ್ಲ, ಇವಳಿ ಸಸಿ ಬೈನ ನೆನ್ನೆ ಮನೆ ಬಂದು ಅತ್ತೆ ಮಾಮ ಹೇಳ್ದಂಗೆ ಕೇಳ್ಕೊಂಡು ಇರಮ್ಮ ಅಂತ ಹೇಳಿ ಹೇಳೋದು ಬಿಟ್ಟು ನೀನು ಹಿಂಗ್ ಮಾತಾಡ್ತೀಯ, ಇವ್ರ ಕಡೆಗೆ ಮಾತಾಡ್ತೀಯ. ಕರ್ಕೊಂಬಂದಿದ್ದು ನಾನು ಗಿಡ್ಡಮ್ಮಗೆ ಸಸಿಗೆ ಹೇಳು ಅಂತ ಕರ್ಕೊಂಬಂದಿದ್ದು. ನೀನ್ ನೋಡಿದ್ರೆ ಗಿಡ್ಡಮ್ಮಗೂ ಕೊಮ್ಮಂಗೂ ಬೈತಾ ಇದೀಯ. ಅಲ್ಲ ಕಣಮ್ಮ ಮತ್ ನಾನ್ ಯಾಕೆ ಸುಮ್ನೆ ಸಣ್ಣ ಪುಟ್ಟವ್ಕೆ ಅನ್ಕೊಂಡ್ ಅಲ್ಲ ಈ ಅಮ್ಮ ದುಡಿಯಕ್ ಹೋಗನ್ ಬೇಡಮ್ಮ. ಹೇ ಗಿಡಮ್ಮ ಸುಮ್ಕಿರತ್ತ ಒಟ್ಟು ಸಾಲ ಪಾಲ ಎಲ್ಲ ತೀರ್ಸ್ಕೊಂಡು ದುಡಿತೈತೆ ಅಂತೀಯ ಸುಮ್ಮನ ಚೆನ್ನಾಗಿರೋದ್ ನೋಡು. ನೋಡ್ರಿ ನಿಮ್ಮಂತ ತಿಳಿದಾರಾದ್ರೂ ಹೇಳ್ತಿರಲ್ಲ, ನಿಮ್ಗಾದ್ರೂ ಹೆಂಗೆ ಏನು ಅಂತ ಅರ್ಥ ಮಾಡ್ಕೊಂಡಿದಿರಲ್ಲ ನೋಡ್ರಿ. ಅದಕ್ಕೆ ಮತ್ತೆ ಊರಾಗ ಯಾರನ್ನ ಹೇಳ್ಬಿಡ್ಲಿ ದೊಡ್ಡಾರು ಅಂದೆ ನೋಡ್ ಸಾಕು. ಇವಂಕಲ್ಲೇ ಸಾಕು, ಇವಂಕಲ್ ಸರಿಯಾಗಿ ಹೇಳಿದ್ರು. ನಡಿ ಆಚೆ ನಡಿ, ದಪ್ಕೊಂಡು ಹೋಗ್ಬಿಡ್ತೀನಿ. ನೋಡ್ದ ಎಷ್ಟಿರ್ಬೇಡ ನೋಡೋಣ. ಈಗಲೇ ನನ್ನೇ ಜಾಡಿಸ್ದಾಗ ಒಳಗೆ ಹೋಗ್ತಾಳಲ್ಲ, ಎಷ್ಟಿರ್ಬೇಡ ಸಿದ್ದಣ್ಣಯ್ಯ ನೋಡು. ನಡೀಲಿ ಒಳಕ್ಕೆ ಬರ್ತೀವಿ ನಡಿ. ಅವ್ನು ಮೋಯ್ತಾ ಒಳಗೆ ಇದ್ದಾನೆ, ಅವ್ನು ಮಾರಕ್ಕೆ ಬರಂಗಿಲ್ಲ. ಅವ್ನು ತಕ್ಕ ಹೋಗಿ ಮಾತಾಡೋಣ ನಡಿಯ ಹೋಗನ್ ನಡಿ. ನಾನು ಯಾವ ವಿಚಾರ ಕೈಯನ ಅನ್ಕೊಂಡು ಹೋಗತ್ತ. ನಾವಿಂಥವಕ್ಕೆಲ್ಲ ಹೇಳಲ್ಲಮ್ಮ. ದುಡಿಯೋರ್ನ ಬೇಡ ಅಂತಾರೆ. ಇದು ಬುದ್ಧಿ ಎಂಬನ ಇನ್ ಯಾ ಅಂತಂಬನಪ್ಪ. ಅಯ್ಯೋ ನಾನು ಆಗ್ಬಾರ್ದಂಗೆ ಕರ್ಕೊಂಬರಕ್ ಹೋದಿ ಈ ಅಪ್ಪನ್ನ. ಹೋಗು. ನಾನು ಸರಿಯಾದನ್ನ ಕರ್ಕೊಂಬರ್ಲಿಲ್ಲ. ನಲ್ಲಿ ಗಿರೀಶಪ್ಪನ ಯಾರನ್ನ ಕರ್ಕೊಂಬರೋದ್ಬಿಟ್ಟು ಹೋಗಿ ಈ ಸಿದ್ದಣ್ಣಕರ ಇವರು ಸರಿಯಾಗಿ ಇವಣ್ಣಯ್ಯ ಅವಳು ಅಯ್ಯಮ್ಮನ ಸರಿಯಾಗಿ ಹೇಳತ್ತು. ನಡಿಯ ಇಲ್ಲಿ ಹೇಳ್ತೀನಿ ನೋಡು. ಅದೇ ಹೋಗಿದ್ದ ಒಳಕ್ಕೆ. ನಮ್ಮ ಅಮ್ಮನ ಮೇಲೇನೆ ಕೈ ಮಾಡ್ತಾಳೆ. ನಾನೇ ಒಂದು ದಿವಸ ಅವಳ ಮೇಲೆ ಒಂದು ಕೈ ಮಾಡಿಲ್ಲ. ಅವಳು ಎಷ್ಟು ಧೈರ್ಯ ಇರಬೇಡ. ನೋಡ್ದ ಎಷ್ಟು ಧೈರ್ಯ ಇರಬೇಡ ಜಯಮಕ್ಕ. ಮತ್ತೆ ನೋಡಪ್ಪ ಬಾರಿ ಇದ್ದಾಳೆ, ಇಂತಾಳೆ ನಾಳೆ ದಿನ ನೋಡ್ತಾಳೆ ಎಂಬುದು ಏನು ಗ್ಯಾರಂಟಿ ಅಪ್ಪ. ಅಲ್ಲ ಈಗಲೇ ಇನ್ನ ನೋಡಪ್ಪ ನೆನ್ನೆ ಮೊನ್ನೆ ಬಂದು ಈ ಪಾರ್ಟಿ ಜೋರು ಮಾಡ್ತಾಳೆ ಅಂತಂದ್ರೆ ನೆನ್ನೆ ಮೊನ್ನೆ ಬಂದು ಅದೇ ಮತ್ತೆ ನೋಡು ಮಾತಾಡಿದ್ರೆ ಈಗಳಪ್ಪ ಗಿಡ್ಡಮ್ಮ ಒಳ್ಳೆಳಲ್ಲ ಅಂತಾರೆ ಜನ. ನೋಡು ಮಾತಾಡಿದ್ರೆ ಅಯ್ಯೋ ಇವಳು ಹಂಗೆ ಹಿಂಗೆ ಅಂತ ನನ್ನ ಇದು ಮಾಡ್ತಾರೆ. ನೋಡು ಇವಾಗ ನಾನಂತೂ ಬಿಡಲ್ಲ. ಅವ್ನು ಮೋಯ್ತ ವಾಳಕ್ ಹಾಕೋಣ. ಅವ್ನು ಬಾರಲ್ಲ ಅಂತಂದ್ರೆ ಬರಲ್ಲ ಅವನು ವಾರಕ್ಕೆ. ಅವನಿಗೆ ಹೇಳು ಸರಿಯಾಗಿ ಹೇಳು ಹೇಳ್ತೀನಿ. ನನ್ನೇ ಬೈತಾಳೆ. ಅದಕ್ಕೆ ನಾನು ಬರಲ್ಲ ಗಿಡಮ್ಮ, ನೀನೇ ಹೋಗಿ ಸರಿಯಾಗಿ ಹೇಳು. ಮಾಡ್ಕೊಡ್ದು ಕಾಣಲ್ಲ ಪಾಪ. ಇಲ್ಲಾಂದ್ರೆ ಮನೆಗೆ ಇರ್ಬೇಡ್ರಿ, ನೀವು ಬೇರೆ ಮನೆಗೆ ಹೋಗ್ರಿ ಅಂತ ಅವ್ನು. ಅಷ್ಟೇನೆ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರಿದೆ ಅಂತಿ ನೋಡಮ್ಮ. ಹೋಗಿ ಈ ಹುಡುಗಿಗೆ ಏನು ಬಂದಿತ್ತೆ ಇಂಥ ಹಳ್ಳು ಮದುವೆ ಆಗ ಅಂತದ್ದು. ಹೋಗ್ರಿ ಒಳಕ್ಕೆ ಹೋಗಿ ಮಾತಾಡೋಗ್ರಿ. ಬಾಯಿಲಿ ಒಳಕ್ಕೆ ಹೋಗೋಣ, ಬಾಯಿಲಿ ಹೋಗಿ ಹೇಳೋಣ ಬಾ. ಅವನು ಮೊಯ್ತು ಬರಲಿಲ್ಲ ಬಾಯಿಲ್ಲ ಅದೇನು ಮಾತಾಡೋಣ. ಮಾಡ್ಕೊಡ್ದು ನಾವು ಸಾಲನ ಆಗ್ಲಲ್ಲಿ ಮಾಡಿ ತಂದು ಹಾಕ್ತೀವಿ ಅಂತ ಹೇಳು ಅಷ್ಟೇ. ನಾವು ಹೆಂಗ ತಂದು ಹಾಕ್ತೀವಿ ನೀನು ಹೋಗಿ ಕೊಡ್ದಮ್ಮ. ಸಿಕ್ಕಿ ನೀನು ಕಾಲು ತೆಗ್ದು ನಮ್ಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ. ನಾವು ಯಾವತ್ತೂ ನಾವು ಕಳ್ಸಲ್ಲ. ನೀನು ಯಾವಾಗಲೂ ಹಿಂಗೆ ಇರು. ನಮ್ಮ ಮನೆಗೆ ನಮ್ಮ ಹುಡುಗ ನಾವೆಲ್ಲರೂ ದುಡ್ದು ನೀನು ಹೋಗಿ ಬಂತೀರ. ಕೂಲಿ ನಾವೇ ತಂದು ಹಾಕೋಣ. ಕೂಲಿ ಹೋದ್ರೂ ಪರವಾಗಿಲ್ಲ, ಈ ಕೆಲಸ ಮಾತ್ರ ಬೇಡ ಅನ್ಬೇಕು. ಹೋಗೋಣ ಕೂಲಿ ಹೋಗಾದ್ರೂ ದುಡ್ಕೊಂಬರೋಣ. ಆದರೆ ಈ ಕೆಲಸ ಮಾಡೋಕೆ ನಮಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡೋಣ. ಖಂಡಿತವಾಗಿ ಮಾತಾಡು. ನೀನೇನು ಮೂಲ ಹಚ್ಚಿ ಕೇಳ್ಬೇಡ. ನಾನೇನಿಲ್ಲಪ್ಪ ಮಾತಾಡ್ತೀನಿ, ಹೇಳ್ತೀನಿ. ಹೇಳ ನಾನೆಲ್ಲ ನನಗಂತೂ ಇಷ್ಟ ಇಲ್ಲ ಕಣಮ್ಮ ಅಂತೇಳಿ ನಾನು ಇದ್ದಂಗೆ ಹೇಳ್ಬಿಡ್ತೀನಿ. ಯಾರೇನ ನಂಬ್ಲಾಳು. ಅಲ್ಲ ನೋಡ್ದ ಕೆಲಸ ಏನು ಮಾಡೋಕೆ ಹಲ್ವಾರು ಕೆಲಸ, ಇದೊಂದೇ ಕೆಲಸ ಮಾಡಬೇಕೆ ನಮಗೆ. ನನಗೇನ ಒಂಥರ ಅನ್ನಿಸ್ಬಿಟ್ಟೈತಪ್ಪ. ಈ ಕೆಲಸನೇ ಅನ್ನಿಸ್ಬಿಡ್ತು. ಆ ಕೆಲಸದ ಬಗ್ಗೆ ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಆಗುತ್ತೆ. ಇಂಥ ಕೆಲಸ ಮಾಡ್ಬೇಕೇನಪ್ಪ ಅಂತ ಅನ್ಸುತ್ತೆ. ಹೆಂಗೋ ಏನೋ ಜೀವನ ಮಾಡ್ಬೋದಪ್ಪ, ಇಂಥ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೇಕಾ ಅನ್ಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಮನೆ ಒಳಕ್ಕೆ ಬಿಡಲ್ಲ ಅಂತೇಳಿ ನಾನೇ ಅಡ್ಡ ಹಾಕಿದ್ದೆ. ನನ್ನೇ ದಪ್ಕೊಂಡು ಒಳಕ್ಕೆ ಹೋಗ್ಬಿಟ್ಲು. ನನ್ನ ಮೇಲೆ ಕೈ ಮಾಡಿಬಿಟ್ಲು. ನೋಡೋಣ ನಮ್ಮ ಮೋಹಿತ ಇದ್ದಾನೆ, ಅವನು ಸರಿಯಾಗಿ ಬೈತಾನೆ. ನಮ್ಮಪ್ಪ ನಮ್ಮಮ್ಮ ಇನ್ನ ಹತ್ರ ಯಾಕೆ ಹಿಂಗೆ ಮಾತಾಡಿದೆ ಅಂತ ಸರಿಯಾಗಿ ಬೈದಾಗ್ತಾನೆ ನೋಡ್ರಿ. ಒಳಕ್ಕೆ ಹೋಗ್ತೀವಿ, ಒಳಕ್ಕೆ ಹೋಗಿ ಅವನು ಇದ್ದಾನೆ ಮಾತಾಡ್ತೀವಿ. ಅವನ್ನೆಲ್ಲ ಹೇಳ್ತಾನೆ ನಮ್ಮ ಹುಡುಗ. ಅವಾಗ ನಮ್ಮ ಅಪ್ಪ ನಮ್ಮಮ್ಮನ ಮಾತು ಕೇಳ್ಕೊಂಡು ನೀನು ಸುಮ್ಮನೆ ಇರಬೇಕು ಅಂತೇಳಿ ನಮ್ಮ ಹುಡುಗ ನಮ್ಮ ಕಡೆಗೆ ಮಾತಾಡ್ತಾನೆ. ಅವ್ನು ಮಾತಾಡೋದೇ ನಮ್ಮ ಕಡೆಗೆ. ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡಿರೋದಾದ್ರೆ ಇರು, ಇಲ್ಲಾಂದ್ರೆ ಹೋಗು ಅಂತ ಹೇಳ್ತಾನೆ. ಆವಾಗ ಹೇಳ್ದಂಗೆ ಕೇಳ್ತಾಳೆ ನಮ್ಮ ಹುಡುಗ. ಅದು ಏನು ಹೇಳ್ತಾನೆ ನೋಡೋಣ. ಒಳಕ್ಕೆ ಹೋದ್ಮೇಲೆ ಮಾತಾಡ್ತೀವಿ ಅದೇನೋ ಅಂತೇಳಿ. ಅವ್ನು ಹೊರಕ್ಕೆ ಬಂದಿಲ್ಲ. ಯಾಕ ನಾ ಒಳಗೆ ಹಾಕೋಣವನೇ ಬಾರಲ್ಲ ಪಾಪ ಅಂತೇಳಿ ಕರೆದ್ರೂ ಯಾಕ ಒಳಗೆ ಇದ್ದಾನೆ, ಹೊರಕ್ಕೆ ಬಂದಿಲ್ಲ. ನೋಡೋಣ, ನೋಡ್ತಾ ಇರಿ. ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.